ಜಗಳ ಬಿಡಿಸೋದಕ್ಕೆ ಹೋದವರ ಮೇಲೆ ಪಿಟ್ಬುಲ್ ನಾಯಿ ದಾಳಿ ಮಾಡಿದ ಘಟನೆ ಸುಬ್ರಹ್ಮಣ್ಯಪುರದಲ್ಲಿ ನಡೆದಿದೆ. ದರ್ಶನ್ ಮೂವಿ ರಿಲೀಸ್ ಆಗಿದ್ದಕ್ಕೆ ಬಸವ ಎಂಬಾತ ಸ್ವೀಟ್ ಹಂಚ್ತಾ ಇದ್ದ. ಈ ವೇಳೆ ಶಿವರುದ್ರಪ್ಪ ಎಂಬುವರು ಮನೆಗೆ ಸ್ವೀಟ್ ಹಂಚೋದಕ್ಕೆ ಹೋದಾಗ ಬಸವ ಜೊತೆಗೆ ವಾಗ್ವಾದ ನಡೆದಿದೆ. ವಾಗ್ವಾದ ಜಗಳವಾಗಿ ಮಾರ್ಪಾಡು ಆಗ್ತಾ ಇದ್ದಂತೆ ಅಲ್ಲೇ ಇದ್ದ ಲೋಕೇಶ್ ಎಂಬಾತ ಜಗಳ ಬಿಡಿಸೋದಕ್ಕೆ ಬಂದಿದ್ದಾನೆ. ಈ ವೇಳೆ ಶಿವರುದ್ರಪ್ಪ ಮನೆಯಲ್ಲಿ ಸಾಕಿದ್ದ ಪಿಟ್ಬುಲ್ ನಾಯಿ ಲೋಕೇಶ್ ಮೇಲೆ ದಾಳಿ ಮಾಡಿದೆ. ನಾಯಿ ದಾಳಿಯಿಂದ ಕೈಕಾಲು ಹೊಟ್ಟೆಗೆ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ನಿತ್ಯ ಇಂಜೆಕ್ಷನ್ ಪಡಿತಾ ಇದ್ದಾರೆ. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏಪ್ರಿಲ್ 22ರಂದು ಕಾಶ್ಮೀರದಲ್ಲಿ ನಡೆದಿದ್ದ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಪ್ರಕರಣದ ತನಿಖೆ ನಡೆಸಿದ ಎನ್ಐಎ ದೋಷಾರೋಪ ಪಟ್ಟಿ ಸಲ್ಲಿಸಿದೆ. ಜಮ್ಮುವಿನ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದೆ. ಆಪರೇಷನ್ ಮಹಾದೇವ್ನಲ್ಲಿ ಹತ್ಯೆಯಾದ ಲಷ್ಕರ್ ಎ ತೈಬಾ ಗುಂಪಿನ ಉಗ್ರರ ಹೆಸರನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಕಾಶ್ಮೀರದಲ್ಲಿ ಲಷ್ಕರ್ ಸಾಮ್ರಾಜ್ಯ ವಿಸ್ತರಿಸುವ ಉದ್ದೇಶ ಉಗ್ರರದ್ದಾಗಿತ್ತು ಅಂತ ತಿಳಿಸಲಾಗಿದೆ. ಆಪರೇಷನ್ ಮಹದೇವ್ನಲ್ಲಿ ಹತ್ಯೆಗೀಡಾದ ಉಗ್ರರಲ್ಲಿ 2 ಗುಜ್ಜರ್ ಮತ್ತು ಬಕ್ಕರ್ವಾಲ್ ಸಮುದಾಯಕ್ಕೆ ಸೇರಿದ ಸ್ಥಳೀಯರಿಂದ ನಿರಂತರ ಸಹಾಯ ಪಡೆದುಕೊಂಡಿದ್ರು ಅಂತ ಉಲ್ಲೇಖಿಸಲಾಗಿದೆ. 3ನೇ ಆರೋಪಿ ಸಾಜಿದ್ ಚಾಟ್ ಗಡಿಯಾಚೆಗಿನ ಹ್ಯಾಂಡ್ಲರ್ಗಳ ನಿರ್ದೇಶನದಂತೆ ದೇಶದ ಒಳಗೆ ಕೆಲಸ ಮಾಡುವ ಸಕ್ರಿಯ ಲಷ್ಕರ್ ಕಾರ್ಯಕರ್ತನಾಗಿದ್ದ. ಭಾರತಕ್ಕೆ ಬರ್ತಾ ಇದ್ದ ದಾಳಿಕೋರರಿಗೆ ಇಲ್ಲಿನ ಭದ್ರತಾ ಪಡೆಗಳ ಕಾರ್ಯಾಚರಣೆ ಬಗ್ಗೆ ಮಾಹಿತಿ ನೀಡ್ತಾ ಇದ್ದ. ಉಗ್ರರ ಈ ಪಿತೂರಿಯಲ್ಲಿ ಸ್ಥಳೀಯರ ಸಹಕಾರ ಹೆಚ್ಚಾಗೇ ಇತ್ತು. ಉಗ್ರರಿಗೆ ಅಡಗುತಾಣಗಳ ವ್ಯವಸ್ಥೆ, ದಾಳಿ ಮಾಡಿದ ನಂತರ ತಮ್ಮ ಜೀವ ಉಳಿಸಿಕೊಳ್ಳೋದಕ್ಕೆ ಬೇಕಿರುವ ಎಲ್ಲ ಅಗತ್ಯ ನೆರವು ನೀಡಿದ್ರು. ಈ ಎಲ್ಲ ವಿಚಾರಗಳನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.